ಒಬ್ಬರು ರೈಡರ್ ಬಿದ್ದೋಗಿದ್ರು. ಹೌ ಆರ್ ಯು? ನಮಸ್ಕಾರ. ಇವತ್ತು 3ನೇ ದಿನ. ನಾವಿವತ್ತು ಜಮ್ಮುವಿಂದ ಶ್ರೀನಗರ ಕಡೆ ಪ್ರಯಾಣ ಮಾಡ್ತಾಯಿದ್ದೀವಿ. ನಾವು ಇವಾಗಿರೋ ಸ್ಟೇ ಹೆಸರು ಬಂದುಬಿಟ್ಟು ರೆಜಾಲಿಯಾ ವಿಲ್ಲಾ ಅಂತ. ಚೆನ್ನಾಗಿದೆ. ಸೊ ಶ್ರೀನಗರ ಇಲ್ಲಿಂದ 290 ಕಿಲೋಮೀಟರ್ಸ್ ಆಗುತ್ತೆ. ನಾವೆಲ್ಲರೂ ರೆಡಿಯಾಗಿ ನಿಂತಿದ್ದೀವಿ ಇಲ್ಲಿ, ವೇಟಿಂಗ್ ಫಾರ್ ದಟ್ ಒನ್ ಪರ್ಸನ್, ಮಿಸ್ಟರ್ ಸೂರ್ಯ. ಟೈಮ್ ಎಷ್ಟಾಯ್ತು? ಹೌದು, ಇಲ್ಲಿನ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲೇನಂದರೆ ಎಲ್ಲ ಎಕ್ಸ್ಟ್ರೀಮಪ್ಪ. ಇವಾಗ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಫ್ಲಡ್ ಆಗುತ್ತೆ. ಸೈಕು. ನಮ್ಮದಿಲ್ಲ, ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಅಂದ್ವಿ ಎಲ್ಲಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಮನೆ ಯಾರ್ದೋ IPSದು ಅನ್ಸತ್ತೆ. ನೈಸ್. ನಾವು ನಿನ್ನೆ ರಾತ್ರಿ ಹೋಗಿ ಇಲ್ಲಿದೆ ಒಂದು ಲೋಕಲ್ ಸಿಮ್ ತೊಗೊಂಬಂದ್ವಿ. ನಾನು ಏರ್ಟೆಲ್ ತೊಗೊಂಡಿದ್ದೀನಿ, ಬೇರೆಯವರು ಜಿಯೋ ತೊಗೊಂಡ್ರು. ನಾವು ನಿನ್ನೆ ಜಮ್ಮು ಎಂಟ್ರ್ ಆಗ್ತಿದ್ದಂಗೆ ನೆಟ್ವರ್ಕ್ ಗಾನ್. ಇಲ್ಲಿ ಬೇರೆ ಸರ್ಕಲ್ದು ಪ್ರೀಪೇಯ್ಡ್ ಯಾವುದು ವರ್ಕ್ ಆಗೋಲ್ಲ. ಸೊ ಇಲ್ಲೇ ಬಂದು ಪ್ರೀಪೇಯ್ಡ್ ತೊಗೋಬೋದು, ಅಥವಾ ನಿಮ್ಮ ಲೋಕಲ್ದೇ ಪೋಸ್ಟ್ ಪೇಯ್ಡ್ ಇದ್ದರೆ ಅಲ್ಲಿ ತೊಗೊಬಂದರೆ ವರ್ಕ್ ಆಗುತ್ತೆ. ನಮ್ಮದೆಲ್ಲ ಪ್ರೀಪೇಯ್ಡ್ ಅಲ್ಲ, ಸೊ ನಾವಿಲ್ಲೇ ಬಂದು ಒಂದು ಲೋಕಲ್ ಸಿಮ್ ತೊಗೊಂಡ್ವಿ. ಇವಾಗ ಒಂದು 20-30 ಕಿಲೋಮೀಟ್ರ್ ಬಂದ್ವಿ. ರೋಡಿಲೆಲ್ಲ ಸ್ವಲ್ಪ ಚೆನ್ನಾಗಿಯೇ ಇದೆ. ನಿನ್ನೆ ಇದ್ದಷ್ಟು ಕಚಡ ಎಲ್ಲ ಏನಿಲ್ಲ. ಅಷ್ಟು ಬೇಗ ಟನಲ್ ಬಂತು. ಇನ್ನು ಆ್ಯಕ್ಚುಲ್ ಅಡ್ವೆಂಚರ್ ಸ್ಟಾರ್ಟ್ ಆಗಿಲ್ವಲ್ಲ ಗುರು. ಟನಲ್ನ ನೋಡಿ ನಂಗಂತೂ ಎಕ್ಸೈಟ್ ಆಗ್ತಿದೆ. ಸಣ್ಣದಿದು, ಅಷ್ಟು ದೊಡ್ಡದೇನಿಲ್ಲ, ಬಟ್ ಓಕೆ. ಹಾಂ, ಅಲ್ಲಿ ಇನ್ನೊಂದು ಟನಲ್ ಕಾಣಿಸ್ತಾ ಇದೆ. ಇದೇನಪ್ಪ ಇದು? ಏನೇನೋ ಇಟ್ಟಿದ್ದಾರೆ ರೋಡ್ ಮಧ್ಯದಲ್ಲಿ. ಏನೋ ರಿಪೇರ್ ವರ್ಕ್ ಇರಬೇಕು. ಏನಿಲ್ಲ, ಟನಲ್ ಒಳ್ಳೆ ಬೆಂಗಳೂರು ಅಂಡರ್ ಪಾಸ್ ಥರ ಇದೆ. ಯಪ್ಪ, ಏನು ಆ ಫೀಲೇ ಬರ್ತಾ ಇಲ್ಲ ನನಗೆ ಟನಲ್ದು. ಓಹ್, ಇಲ್ಲೇ ಕಾಣಿಸಿರಲ್ಲ ವರ್ಕರ್ಸ್ ಏನೋ ಮಾಡ್ತಾ ಇದ್ದಾರೆ. ನಾನು ಅಷ್ಟು ಬೇಗ ಇನ್ನೊಂದು ಬಂದ್ಬಿಡ್ತು. ಏನಿದೆಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಇದು ಅಷ್ಟೇ, ಸೇಮ್ ಬೆಂಗಳೂರು ಅಂಡರ್ ಪಾಸ್ ಫೀಲು, ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನೊಂದು ಬಂತು, ಇದಾದ್ರೂ ಚೆನ್ನಾಗಿದೆಯಾ ನೋಡೋಣ. ಎಳ್ದ ಲೆಫ್ಟ್ಗೆ ಎಳ್ದ. ಏನಿದು? ಮೊದಲೇ ಈ ಟನಲಲ್ಲಿ ಆಕ್ಸಿಜನ್ ಕಮ್ಮಿ. ಅಣ್ಣ ಅದರಲ್ಲಿ ಬೇರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾನೆ. ಇವನು ಹಿಂದೆ ಹೋದರೆ ಆಕ್ಸಿಜನ್ ಸಿಲಿಂಡ್ರು ಉಮ್ಲಿಂಗ್ಲಲ್ಲೆಲ್ಲ ಅಲ್ಲ, ನಂಗೆ ಇಲ್ಲೇ ಬೇಕು. ಆಗಲ್ಲ ಗುರು, ಗ್ಯಾಪ್ ಸಿಕ್ಕಿದೆ. ನನ್ನ ಮಗನ ಫಸ್ಟು ಓವರ್ಟೇಕ್ ಮಾಡಬೇಕು. Finally, inner peace.
ರೋಡೆಲ್ಲ ಹಿಂಗೆ ಇದ್ಬಿಟ್ರೆ ಸಖತ್ ಖುಷಿಯಾಗೋಗುತ್ತೆ. ವ್ಯೂನೂ ನೋಡಿ ಹಾಗೆ ಸಖತ್ತಾಗಿದೆ. ನಾವು ಪ್ರೊಬಬ್ಲಿ ಅಲ್ಲಿ ಹೋಗ್ತೀವಿ ಅನಿಸುತ್ತೆ. ಪಕ್ಕದಲ್ಲಿರೋದೇನು ನದಿನ ಅದು? ನದಿನ ಮಾಮ್? ನದಿ ಥರನೇ ಕಾಣ್ತಾ ಇದೆಯಪ್ಪ ನಂಗಂತೂ. ನಾವು ಜಮ್ಮುಯಿಂದ ಶ್ರೀನಗರ್ ವಿಯಾ ಉಧಂಪುರ್ ಅನಂತ್ನಾಗ್ ಆ ರೂಟಲ್ಲಿ ಹೋಗ್ತಾ ಇರೋದು. ಇವಾಗಲೂ ಪತ್ನಿ ಟಾಪ್ ಅಂತ ಒಂದು ರೂಟ್ ಇದೆ, ಅಲ್ಲಿಂದನೂ ಹೋಗ್ಬೋದು. ಬಟ್ ನಾವು ಟನಲ್ ಮಾಡಿದ್ದಾರೆ ಇವಾಗ, ನಾವು ಸೀದಾ ಟನಲ್ ಒಳಗಡೆನೇ ಹೋಗ್ತೀವಿ. ಆ ಟನಲ್ ಹೆಸರು ಚನಾನಿ ಟನಲ್ ಅಂತ ಬರುತ್ತೆ. ಸೊ ನಮಗದು ಆಲ್ಮೋಸ್ಟ್ 2 hours ಸೇವ್ ಮಾಡುತ್ತೆ. ಇಲ್ಲಾಂದರೆ ನಾವು ಪಟ್ನಿ ಟಾಪ್ ಹತ್ಕೊಂಡು ಇಳಿಸೋ ಅಷ್ಟೊತ್ತಿಗೆ ತುಂಬ ಟೈಮ್ ಬೇಕು. ಪಟ್ನಿ ಟಾಪ್ನಲ್ಲಿ ಹೋದರೆ 14 kilometers, ಅದೇ ಚನಾನಿ ಟನಲಲ್ಲಿ ಕೇವಲ 9 ಇಂದ 10 kilometers. ನಾನು ಹೇಳ್ತೀನಲ್ಲ ಅವಾಗಲೇ ಟನಲ್ ಅಂತ, ಅದೇ ಇದು. ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಚಚ್ಕೊಬಂದ್ಬಿಟ್ಟು ಇಲ್ಲಿ ಟ್ರಾಫಿಕಲ್ಲಿ ಕಾಯಬೇಕಂದ್ರೆ ನರ್ಕ. ಈ ಟನಲ್ಲು ಸಖತ್ತಾಗಿದೆ ಮಾತ್ರ. ಫುಲ್ಲು AC ಚೆನ್ನಾಗಿ ಆಗ್ತಿದೆ. ಹಂಗೆ ಪ್ರೆಷರೆಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಎಕ್ಸಿಟ್ಸ್ ಕೂಡ ಎಲ್ಲ ಚೆನ್ನಾಗೇ ಇದೆ. ಪ್ರಾಪರ್ ಟನಲ್ ಇದು. ಇದಕ್ಕಿಂತ ಮುಂಚೆ ಎಲ್ಲ ಏನು ಸಿಕ್ಕಿತ್ತಲ್ಲ ಅದೆಲ್ಲ ಮೀಶೋ ಟನಲ್ಸ್, ಇದು ಒರಿಜಿನಲ್. ಮುಂಚೆ ಅಲ್ಲಿ ಬಿಸಿಲಲ್ಲೆಲ್ಲ ನಿಂತ್ಕೊಂಡಿದ್ವಲ್ಲ, ಇವಾಗ ಇಲ್ಲಿ ಒಳಗೆ ಬಂದ್ಬಿಟ್ಟು ಫುಲ್ ತಣ್ಣಗೆ ಒಳ್ಳೆ ಮಜಾ ಬರ್ತಿದೆ ನಂಗೆ ಗಾಡಿ ಓಡ್ಸೋಕ್ಕಂತೂ. ಇಲ್ಲಿ ಅಲ್ಲಿ ಏನೋ ಟನಲ್ ಒಳಗಡೆ ಯಾವುದೋ ಗಾಡಿ ಬ್ರೇಕ್ ಡೌನ್ ಆಗಿತ್ತಂತೆ, 1 hour ಬೇಕು ಕ್ಲಿಯರ್ ಆಗೋಕ್ಕೆ ಅಂತೆಲ್ಲ ಅಂದರು. ಏನಿಲ್ಲ, ಒಂದು 10-15-20 ನಿಮಿಷದಲ್ಲಿ ಬೇಗ ಕ್ಲಿಯರ್ ಮಾಡಿದ್ರು. ಸೊ ನಾವು ಬೇಗನೆ ಸೀದಾ ಒಳಗೆ ಬಂದ್ವಿ. ಇಲ್ಲಾಂದರೆ ನಾವು ಟನಲ್ ಆಚೆ ಇನ್ನೂ ಕಾಯ್ತಾ ಕೂದಿರ್ಬೇಕಿತ್ತು. ಬೆಳಕು ಬಂತು. ಬೆಳಕಿನಲ್ಲಿ ಎಲ್ಲ ಕಾಣ್ತದೆ, ಹಿಂದೆ ಆದದ್ದು ಮುಂದೆ ಆಗೋದು. ನಾವಿವಾಗ ಶ್ರೀನಗರ್ ರೀಚ್ ಆದ್ವಿ. ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ಡಲ್ ಲೇಕು. ನಮ್ಮ ಟ್ರಿಪ್ ಆರ್ಗನೈಸರ್ ಅಣ್ಣ ಒಂದು ಕಾಮನ್ ಪಾಯಿಂಟಿಗೆ ಬನ್ನಿ ಅಂತ ನಮ್ಮನ್ನೆಲ್ಲೋ ಕರ್ಸ್ಕೊಂಡಪ್ಪ. ನಾವು ಮೇನ್ ರೋಡಲ್ಲಿ ಸೀದಾ ಡಲ್ ಲೇಕಿಗೆ ಬರೋದು ಬಿಟ್ಟು ಯಾವ್ಯಾವುದೋ ಗಲ್ಲಿ ಒಳಗೆಲ್ಲ ಹೋಗಿ ಸುಮ್ಮನೆ ಸುತ್ತಾಕೊಂಡು ಇವಾಗ ಇಲ್ಲಿಗೆ ಬಂದ್ವಿ. ಸುಮ್ಮನೆ ಡೈರೆಕ್ಟ್ ಡಲ್ ಲೇಕ್ ಅಂತ ಹೇಳಿದ್ರೆ ಆರಾಮಾಗಿ ಇಲ್ಲಿಗೆ ಬರ್ಬೋದಿತ್ತಪ್ಪ. ಒಳ್ಳೆ ಆಟ ಆಡ್ಕೊಂಡು. ಅದಲ್ಲದೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ. ಟೂರಿಸ್ಟ್ಸು ಮತ್ತು ಲೋಕಲ್ ಲೈಟ್ಸಿಂದ ಜಾಗ ಫುಲ್ ಜಾತ್ರೆ ಆಗೋಗಿದೆ. ಇವತ್ತಿನ ನಮ್ಮ ಸ್ಟೇ ಬಂದು ಬೋಟ್ ಹೌಸಲ್ಲಿ. ಶಿಕಾರ ಬರುತ್ತೆ, ಆ ಶಿಕಾರದಲ್ಲಿ ಬೋಟ್ ಹೌಸ್ಗೆ ಹೋಗಿ ಸೀದಾ ಶಯನ ಮಾಡುವ ಕಾರ್ಯಕ್ರಮ. ನಮಗೆ ನಾಳೆ ಇನ್ನೂ 1 day ಟೈಮ್ ಸಿಗುತ್ತೆ. ಆದರೆ ಶ್ರೀನಗರ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಆರಾಮಾಗಿ ಬರೋದನ್ನ ಕಷ್ಟ ಮಾಡ್ಕೊಂಡು ಅಲ್ಟಿಮೇಟಾಗಿ ರೀಚ್ ಆದ್ವಿ. ಅಲ್ಲಿದ್ದಾರಲ್ಲ ಅವರೇ ನಮ್ಮ ಟ್ರಿಪ್ ಆರ್ಗನೈಸರ್ ಶಾಹಿದ್ ಅಂತ. ಇವಾಗ ಶಿಕಾರದಲ್ಲಿ ಬೋಟ್ ಹೌಸ್ಗೆ ಹೋಗಬೇಕು. ಸೊ ಗಾಡಿ ನಿಲ್ಸೋಕ್ಕೆ ಎಲ್ಲರೂ ಜಾಗ ಹುಡುಕಬೇಕು. ಇಲ್ಲೆಲ್ಲ ನಿಲ್ಸೋಕ್ಕೆ ಸರಿ ಆಗಲ್ಲ, ಸೆಕ್ಯೂರಿಟಿ ಇರಲ್ಲ ಗಾಡಿಗೆ. ಸೊ ನೋಡೋಣ, ಅಣ್ಣ ಏನೋ ವ್ಯವಸ್ಥೆ ಮಾಡಿರಬೇಕು. ಲೆಟ್ಸ್ ಸಿ. And this is our exclusive parking space. 1, 2, 3. You see, the floor is so smooth. Bro, he got us into some kind of exhibition and he told us to park in here. Crazy. What's up, bro?
Let Nanda put his bike here. Anyways, he won't. Let him put, not a problem. And see, this is where our Apache is standing, Expose, Java, and this Triumph. It will be parked here. You put here, bro. No, let him park here, no. सुबह तक हम नहीं उठाएंगे ना गाड़ी को, ये यहाँ पार्क कर सकते हैं ना. हाँ. Mom, put here. I spoke on to him. So all are from Kerala. Karnataka, Bangalore. What? ನಿಂತ್ಕೊಳ್ಳಲ್ಲಂತೆ. Huh? I am also biker. That's why I help you. Otherwise, And this is our Adventure 390, and here our Speed 400. And one more thing, our Adventure, Bajaj Adventure 160 Avengers. So it is parked here. KA05 9944. I don't know what kind of parking is this, but still I'm amazed. One thing to remember when we book such kind of stays, a boat stay, we should be aware that we'll be going in bike, and we need to find a better space to place our luggages, park our bikes. Okay, not me. So this is it. Let's see. I don't know what other adventures and what surprises are waiting for me, and I'm excited. And seriously, I'm amazed. And I'll try to cover the Dal Lake thing, the stay. We'll see. I'm hoping for the best. Let's hope. Famous Dal Lake, and we are staying here at the boathouse. This is our boathouse. This is how it looks, and let me just show you how it looks from the inside. Here we have duster shoes, and this is just a hall just to fresh up, and this is dining room. Hey bro, already ready? Dinner time. ಎಲ್ರಿಗೂ ಹಸ್ವಾಗಿ ಹೋಗ್ಬಿಟ್ಟಿದೆ. बाथरूम जो है ना, फ्लोर यू नो बाथरूम, हाँ उस पे वाटर नहीं गिराना नीचे है. हाँ ठीक है भैया. ಇಲ್ಲಿ ನಮ್ಮದು we are group of 8 ಅಲ್ಲ, so have 3 rooms. Here 3, and here 2, and here 3 more. ಎಲ್ಲ ಗೇರಲ್ಲಿ ಹಾಕೊಂಡು ಗಲೀಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೂಮ್ನ. ಇವನ್ ಮೈ ರೂಮ್ looks the same. I'm yelling about others. That's it. Let's see what our boys want to say. Hi bro. Say hi. ಯಾರಿಗೋಸ್ಕರ? ಇದೇ ನಮ್ಮ ರೂಮ್. ಆಮೇಲೆ ಇದೇ ನಮ್ಮ ರೂಮ್. ಬನ್ರಿ. ಏನಪ್ಪ ನೀನು? ಆಯ್ತಲೇ ಊಟ ಬನ್ನಿ ಬಾಯ್ಸ್, ಲೆಟ್ಸ್ ಗೋ ಫಾರ್ ಡಿನ್ನರ್. ನೋಡಿ ಎಲ್ಲಿ ಹೋದ್ರು our room will be filled like this: helmets, jackets, our luggages, some electronic stuff. We don't know where we are gonna throw it. ನನಗೆ ಟ್ಯಾಗ್ ಮಾಡೋದು ಅವಶ್ಯಕತೆ ಇಲ್ಲ, ಪಬ್ಲಿಕ್ ಅಕೌಂಟ್ ಜಸ್ಟ್ ಶೇರ್ ಅಂಡ್ ನೀನ್ ಮಾಡ್ಬಿಡು ಟ್ಯಾಗ್. ನಮ್ಗೆ ಹೆಂಗ್ ಗೊತ್ತಾಗುತ್ತೋ? ಕೈ ಎತ್ಬೇಡ, ಹುಷಾರು. ಲಡ್ಡು ಮುತ್ಯನ ಅವತಾರ. ನೆನ್ನೆ ಇದ್ದು ಇವತ್ತು ಹೆಂಗೆ ಸ್ಟೋರಿ ಹಾಕೋದು ನೀನು? Okay, ನೆನ್ನೆ ದಿವ ಹೆಂಗ್ ಸ್ಟೋರಿ ಹಾಕೋದು? keep ranting about everything. Let's go. ನಂಗಂತೂ ತುಂಬ ಹೊಟ್ಟೆ ಸಾಗ್ಬಿಟ್ಟಿದೆ. Excited bro. Pause for dinner boys. hey open ಮಾಡೋ. ಅದು ಹಾಡಿದೆ ಬ್ರೋ. ಸಿ ರೋಟಿ, ಇದೇನಿದು? ಓ ದಿಸ್ ಇಸ್ ಪನ್ನೀರ್. ಏನಾದೆ? ಸಲಾಡ್ ಇದೆ. ಶ್ಯಾಂಡಲಿಯರ್. ಬಾಯ್ ಆಗ್ಯಾ?